ಇಲ್ಲ, ಬರೀ 13 ಪೈಸೆ ಕೊಡ್ತಾ ಇದ್ದಾರೆ. ನಾವು ಡೆವಲಪ್ ಹೆಂಗೆ ಮಾಡೋಣ, ಏನು ಇಲ್ಲಿಗೆ ಕರೆಸ್ತರೋ ಅಂತ ಅವ್ರು ಕೇಳ್ತಾ ಇದ್ದಾರೆ. ಇಂಥ ಪ್ರಸಂಗದಾಗ ಮನೆಯಾಗ ಅದನ್ನು ತೊಗೊಂಬಂದಿದ್ದಾರೆ. ಮನೆಯಾಗ ಹೋಗಿ ರಾಮ್ಜಿ ಆಗ್ಯದ, ಅಲ್ಲೂ ಸಹಿತ 40% ಹಿಡಿದು ಹಾಕೋದು, ಅದು ಸಹಿತ ಇವತ್ತು ತಕರಾರದ ಬರ್ತಾ ಇದ್ದಾವೆ. ಒಟ್ಟಾರೆಯಾಗಿ ಎಲ್ಲ ಒಂದು ಸಿಚುವೇಶನ್ ನೋಡಿದಾಗ ಇದು ನಿಶ್ಚಿತವಾಗಿಯೂ ಗುತ್ತಿಗೆದಾರರಿಗೆ ತೊಂದರೆ ತರುವಂಥದ್ದು ಅಷ್ಟಲ್ಲ, ಸರ್ಕಾರಕ್ಕೆ ತೊಂದರೆ ತರುವಂಥದ್ದು ಈ ಘಟನಾವಳಿ ಆಗ್ತಾ ಇದ್ದಾವೆ. ಹೀಗಾಗಿ ಎಲ್ಲರೂ ಇವತ್ತು ಅದರಲ್ಲೂ ಹೈಕಮಾಂಡ ಈ ವಿಷಯದಲ್ಲಿ ಯಾವ ರೀತಿ ನಿರ್ಧಾರ ತಗೊಳ್ತದ ಅನ್ನೋದಕ್ಕಿಂತಲೂ ಇವತ್ತು ಮುಖ್ಯಮಂತ್ರಿಗಳು ಇದನ್ನು ಬಗೆಹರಿಸೋದು ಭಾಳ ಮಹತ್ವದ ಕೆಲಸ ಅದ. ಅಷ್ಟೇ ಬಗೆಹರಿಸ್ಬೋದು ಸಿಂಪಲ್ ಅಂತ ನಾವು, ಬಟ್ ಅಂದ್ಕೊಂಡ್ರೆ ಸುಲಭ ಇಲ್ಲ ಅನ್ನೋದು ಅಲ್ಲಿಯ ಆರ್ಥಿಕ ತಜ್ಞರ ಅಭಿಪ್ರಾಯ. ಏನಂದ್ರೆ ಇಲ್ಲಿ ಈಗ ಮಂಜುನಾಥ್ ಅಂದ್ರೆ ಇವತ್ತಿನ ಅಧ್ಯಕ್ಷ, ಸಂಘದ ಅಧ್ಯಕ್ಷ, ಗುತ್ತಿಗೆದಾರರು ಅವ್ರು ಮಾತ್ರ ಮಾರ್ಚ್ ನಂತರ ಕಾಮಗಾರಿ ಬಂದ್. ಅದಕ್ಕೆ ಇದು ಲಾಸ್ಟ್ ವಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ. ಅವರು ಸೋತಿದ್ದಾರೆ. ಯಾಕಂದ್ರೆ 3 ವರ್ಷದಿಂದ ಬಿಲ್ ಇಲ್ಲದ್ರೆ ಪಾಪ ಹೆಂಗೆ ತಡೀತಾರೆ ಯಾರಾದರೂ. ಮತ್ತು ಅವರಲ್ಲಿ ಭಾಳಷ್ಟು ಜನ ಗುತ್ತಿಗೆದಾರರು ಬಡ್ಡಿಯಿಂದ, ಸಾಲದಿಂದ ಮತ್ತೆ ಅವ್ರ ಒಪ್ಪಲ್ಲಿ ದುಡ್ಡು ತಂದಿದ್ದಾರೆ. ಅವರೆಲ್ಲ ಕೇಳ್ತಾ ಇರ್ತಾರೆ ಸ್ವಾಭಾವಿಕ. ಅದಕ್ಕೆ ಸರ್ಕಾರ ಈ ದಿಶೆಯಲ್ಲಿ ಹೆಜ್ಜೆ ಇಟ್ಟರೆ ಒಳ್ಳೆಯದು ಅಂತ ಹೇಳ್ತಾ, ಇದು ಈ ಸರ್ಕಾರದಲ್ಲಿ ನಡೀತಿರುವಂಥ ವಸ್ತುಸ್ಥಿತಿ, ಆರ್ಥಿಕ ಪರಿಸ್ಥಿತಿಯ ಗತಿ ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸಬೇಡ್ರಿ. S60 ನ್ಯೂಸ್ ಅರ್ಥ ಸತ್ಯದ ಕೈಗೆ ನಡಿ. ವಂದನೆಗಳು.